ಇನ್ನು ಈ ಆರೋಪ ಕೇಳಿ ಬರ್ತಾ ಇದ್ದಂತೆ ಮತ್ತೊಂದು ಕಡೆ ಮಹಿಳಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಕೆ ಆಗಿದೆ. ವಕೀಲರೊಬ್ಬರು ತೆರಳಿ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮಹಿಳೆಯ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಡಿಜಿಪಿ ರಾಮಚಂದ್ರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಅನ್ನೋರು ತೆರಳಿ ದೂರನ್ನ ಸಲ್ಲಿಸಿದ್ದಾರೆ. ರಾಸಲೀಲೆ ವಿಡಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರನ್ನು ದಾಖಲಿಸಿದ್ದಾರೆ. ಡಿಜಿಪಿಯಿಂದ ಸರ್ಕಾರಿ ಕಚೇರಿ ದುರುಪಯೋಗ ಮಾಡಿಕೊಂಡಿರುವಂಥ ಆರೋಪ ಸಮಗ್ರ ತನಿಖೆಗೆ ಆಗ್ರಹಿಸಿದಂಥ ವಕೀಲ ನರೇಶ್ ಅನ್ನೋರಿಂದ ದೂರು ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ರಾಜ್ಯ ರಾಜಕಾರಣದಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಡಿಜಿಪಿ ರಾಮಚಂದ್ರ ಅವರು ಇದು ಒಂದು AI ವಿಡಿಯೋ ಅಂತೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಈ ವಿಚಾರವಾಗಿ ಒಂದು ಕಡೆ ಪೊಲೀಸರು ಸುಮೋಟೋ ದಾಖಲು ಮಾಡ್ಕೊಳ್ತಾರೆ ಅನ್ನುವ ಪ್ರಶ್ನೆ, ಮತ್ತೊಂದು ಕಡೆ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಕೊಡಲಾಗಿದೆ. ತನಿಖೆ ಹೇಗೆ ಸಾಗುತ್ತೆ? ಇದು ಯಾವ ಹಂತಕ್ಕೆ ಹೋಗಬಹುದು? ಈಗಾಗಲೇ ಏನು ಈ ಒಂದು ತನಿಖೆಯ ಅನ್ವಯವಾಗಿ ಸದ್ಯದ ಮಟ್ಟಿಗೆ ಮಹಿಳಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಸುಮೋಟೋ ಕೇಸ್ಗಳನ್ನು ಕೂಡ ಈಗ ದಾಖಲು ಮಾಡಲಾಗಿದೆ. ಈಗ ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಅವರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ವಕೀಲ ನರೇಶ್ ಅವರು ಕೂಡ ಇದ್ದಾರೆ. ಸರ್, ದೂರಿನಲ್ಲಿ ಏನಿದೆ ಸರ್? ನಾನು ರಜಾ ಮಹಿಳಾ ಆಯೋಗಕ್ಕೆ ಇವ್ರನ್ನ ಕಾಗ್ನಿಸಬಲ್ ಅಫೆನ್ಸ್ ತೊಗೊಂಡು ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ರೆಕಮೆಂಡೇಷನ್ ಮಾಡಬೇಕು ಅಂತಲೇ ಬರ್ತಿದ್ದೀನಿ. ಮತ್ತು ಆ ವಿಡಿಯೋದಲ್ಲಿ ಬಂದಿರೋರು ಯಾವ ಮಹಿಳೆಯರು ಗೊತ್ತಾಗಬೇಕು. ಕಂಪ್ಲೇಂಟ್ ಕೊಟ್ಟಿರೋರಾಗಿದ್ದಾರಾ, ಅಥವಾ ರಾಮಚಂದ್ರ ರಾವ್ ಅವರೇ ಹನಿ ಟ್ರಾಪ್ ಆಗಿದ್ದಾರಾ, ಅಥವಾ ಕಂಪ್ಲೇಂಟ್ ಕೊಟ್ಟಿರೋರಿಗೆ ಇವರ ಪವರ್ನ ಮಿಸ್ಯೂಸ್ ಮಾಡಿಕೊಂಡು ತುಂಬ ಮಹಿಳೆಯರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರಾ? ಏನಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿರೋದಂದರೆ ಇದು DGP ಆಫೀಸ್, ಇದು ಗೌರ್ಮೆಂಟ್ ಆಫೀಸ್. ನಾವು ಸಾಮಾನ್ಯ ಜನರು ತೆರಿಗೆ ಕೊಟ್ಟಿರೋ ಆಫೀಸಲ್ಲಿ ಆಗಿರೋದು ಇದು ಪರ್ಸ್ನಲ್ ವಿಷಯ ಅಲ್ಲ. ಇದು ಅವ್ರದ್ದು ಪರ್ಸ್ನಲ್ ವಿಷಯ ಆಗಿರೋ ರೂಮಲ್ಲಿ ಅವ್ರದ್ದು ರೊಮ್ಯಾನ್ಸ್ ಮಾಡಬೇಕಾಗಿತ್ತು. ಇಂಡಿಯನ್ ಫ್ಲಾಗ್ನ ಹಿಂದೆ ಇಟ್ಕೊಂಡಲ್ಲ ರೊಮ್ಯಾನ್ಸ್ ಮಾಡೋದು ಅವರು. ಅದು ಹೈಯರ್ ಆಫೀಸರ್ DGP ಅಂತವ್ರು ಹಿಂಗೆ ಮಾಡಿದ್ರೆ ಇವ್ರು ಸಬಾರ್ಡಿನೇಟು SIಗಳು ಇವಾಗ ತಾನೇ ರಿಕ್ರೂಟ್ ಆಗಿರ್ತಾರೆ. ಅವರೆಲ್ಲ ಏನು ಕಲಿತಾರೆ ಇವ್ರನ್ನ ನೋಡ್ಬಿಟ್ಟು ಇವರಲ್ಲ. ಅದು ಅಲ್ಲದೆ ಈ ಮಹಾಶಯ DGP ಪೊಲೀಸಿಂಗೆ ಟ್ರೈನಿಂಗ್ ಏನೋ ಆಗಿದ್ರು. ಇಂಥವ್ರೆಲ್ಲ ಟ್ರೈನಿಂಗ್ ಕೊಟ್ಟರೆ ನಮ್ಮ ಸೊಸೈಟಿಗೆ ಎಂಥ ಪೊಲೀಸ್ಗಳು ಬರ್ತಾರೆ? ಸರ್, ಅದೇ ಈಗ 8 ವರ್ಷ ಹಳೇದು, 4 ವರ್ಷ ಹಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ದೂರಿನಲ್ಲಿ ಏನಾದರೂ ಉಲ್ಲೇಖವನ್ನು ಮಾಡಿದ್ದೀರಾ, ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ? ಅದನ್ನು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಇದೇ ಗೃಹ ಮಂತ್ರಿ ಮನೆ ಹತ್ರ ಇವರು 8 ವರ್ಷದ ಹಿಂದೆ ಆಗಿರೋದು ಅಂತಾರೆ. 8 ವರ್ಷದ ಹಿಂದೆ ಆಗಿದ್ರೆ ಬೆಳಗಾಮಲ್ಲಿ ಅವರು IG ಆಗಿದ್ರು. IG ಆಗಿರೋ ಟೈಮಲ್ಲಿ ಮಿಸ್ಯೂಸ್ ಆಫ್ ದ ಪವರ್ ಆಗಿರೋದಲ್ಲ ಇವ್ರದ್ದು. ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಸಂತ್ರಸ್ತ ಮಹಿಳೆ ಯಾರು ಅಂತ ಗೊತ್ತಾಗಬೇಕು, ಅವ್ರಿಗೆ ಪ್ರೊಟೆಕ್ಷನ್ ಸಿಗಬೇಕು, ಡಿಸ್ಮಿಸಲ್ ಆಗಲೇಬೇಕು ರಾಮಚಂದ್ರ ರಾವ್ ಅವರು. ಈಗ ಒಬ್ಬ ಮಹಿಳೆ ಹೋಗ್ತಾರೆ ಅಂದರೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಅಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವರ್ತನೆಗಳು ನಡೀತಾ ಇರೋದು. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಅಂದರೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮುಜುಗರ ತರುವಂತಹ ವಿಚಾರ ಆಗಿದೆ. ನನಗೆ ಮನಸ್ಸಿಗೆ ಬೇಜಾರಾಗಿದೆ ಅದೇ ಸರ್. ಒಂದು ಯಾವುದೇ ಮಹಿಳೆಗೆ ಅವಳಿಗೆ ಏನಾಗಿರುತ್ತೆ ಗೊತ್ತಿರೋದಿಲ್ಲ. ಸ್ಟೇಷನ್ಗೆ ಹೋಗಿರ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ತೊಗೊಂಡಿರಲ್ವ, ಅಥವಾ ಅವ್ರಿಗೆ ನ್ಯಾಯ ಸಿಕ್ಕಿರಲ್ಲ. ಈ ಥರ ಹಿರಿಯ ಅಧಿಕಾರಿನ ಭೇಟಿ ಮಾಡೋಕ್ಕೆ ಬಂದಿರ್ತಾರೆ ಇವರು. ಅಂಥ ಟೈಮಲ್ಲಿ ನಾನು ತಿಳಿದು ಪಟ್ಟಂಗೆ ಆ ಮಹಿಳೆ ಯಾರೋ ಡಿವೋರ್ಸ್ ಕೇಸ್ಗೆಗೋಸ್ಕರ ಬಂದಿರೋದು ಬೆಳಗಾಮಲ್ಲಿ. ಆ ಹುಡುಗಿನ ಈ ಅಪ್ಪ ಕೌನ್ಸಿಲಿಂಗ್ ಮಾಡಿ ಸಂಸಾರನ ಸರಿ ಮಾಡೋದು ಬಿಟ್ಟು ಈ ಅಪ್ಪನೇ ಪಟಾಯಿಸ್ಕೊಂಡು ಆಲ್ಕೋವ ಮುದ್ದು ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ಏನು ಇದು ಮುಜುಗರ ಅಲ್ಲ ಸರ್? ಇದು ರಾಜ್ಯ ಸರ್ಕಾರ ಇದೇ ರಣ್ಯರಾವ್ ಗೋಲ್ಡ್ ಪ್ರಕರಣದಲ್ಲಿ ಅವ್ರ ಮಗಳು ಸ್ಮಗ್ಲಿಂಗ್ ಮಾಡ್ತಾಳೆ. ಅವಾಗೇ ಡಿಸ್ಮಿಸ್ ಮಾಡಬೇಕಾಗಿತ್ತು. ಕಡ್ಡಾಯ ರಜೆಯಲ್ಲಿ ಕಳಿಸೋದಲ್ಲ, ನಮ್ಮಂಥ ಪ್ರಜೆಗಳ ದುಡ್ಡಲ್ಲಿ ಅವರಿಗೆ ಸಂಬಳ ಕೊಡೋದಲ್ಲ, ಅವಾಗೇ ಡಿಸ್ಮಿಸ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಇವಾಗರು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು, ಮುಖ್ಯ ಕಾರ್ಯದರ್ಶಿ ಯಾರಾದರೂ ಶಾಲಿನಿ ರಜನೀಶ್ ಅವರು ಎಚ್ಚೆತ್ಕೊಂಡು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ, ಹೋಮ್ ಮಿನಿಸ್ಟರ್ಗೆಲ್ಲ ಲೆಟರ್ ಬರೆದು ಡಿಸ್ಮಿಸ್ ಮಾಡಲೇಬೇಕು ಇವ್ರನ್ನ. ಸರ್, ಯುವತಿ ಆ ಮಹಿಳೆ ಏನಿದ್ದಾರೆ ಅವರನ್ನು ಸಂಪರ್ಕ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತೀರಾ, ಎಲ್ಲ ಮಾಡಿದ್ದೀರಾ ಹೇಗೆ? ಸರ್, ಮಾಡಿದ್ದಾರೆ. ಅವರು ಸಂಪರ್ಕಕ್ಕೆ ಸಿಗ್ತಾಯಿಲ್ಲ ಸರ್. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಈ ವಿಡಿಯೋ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಮಾಹಿತಿಗಳ ಪ್ರಕಾರ, ನನಗೆ ಮಾಹಿತಿಗಳ ಪ್ರಕಾರ ನಾನು ಯಾರು ಮಾತಾಡಿದಾರೋ ಆ ಅಮ್ಮ ಲೆಕ್ಚರರು ಧಾರವಾಡದಲ್ಲಿದ್ದರು ಸರ್. ಇದು ವಕೀಲ ನರೇಶ್ ಅವರ ಹೇಳಿಕೆ ಆಗಿರುವಂಥದ್ದು. ಅಂದರೆ
ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾರೆ. ಸರ್ಕಾರಿ ಕಚೇರಿ ಏನೋ ಇವರ ಖಾಸಗಿ ಕೋಣೆ ಅಲ್ಲ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ಸಹಜವಾಗಿಯೇ ಎಲ್ಲರಿಗೂ ಆಗುವಂತಹ ಒಂದು ಆಕ್ರೋಶ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಪ್ರತಿಯೊಬ್ಬ ಬಡವ ಕೂಡ ಟ್ಯಾಕ್ಸನ್ನು ಕಟ್ತಾನೆ, ನಿಯತ್ತಾಗಿ ಟ್ಯಾಕ್ಸನ್ನು ಕಟ್ತಾನೆ. ಅಂತಹ ಟ್ಯಾಕ್ಸ್ನಲ್ಲಿ ಬದುಕ್ತಾ ಇರುವಂತಹ ಕೆಲ ಈ ಒಂದು ವ್ಯಕ್ತಿಗಳೇನಿದ್ದಾರೆ ಇದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಜನರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು, ಜನರಿಗೆ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು ಅಂತಹ ಕೆಲಸವನ್ನು ಮಾಡಬೇಕೇ ಹೊರತು ಈ ರೀತಿಯಾಗಿ ಬೇರೆ ರೀತಿಯಾದಂಥ ಅಂದರೆ ಖಾಸಗಿತನವನ್ನು ತನ್ನ ಸರ್ಕಾರಿ ಕಚೇರಿಯಲ್ಲಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಗುರಿ ಆಗ್ತಾ ಇರುವಂಥದ್ದು. ಈಗ ಸದ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡಲಾಗಿದೆ ಮತ್ತು ಇದರ ಬಗ್ಗೆ ಸುಮೋಟೋ ಪ್ರಕರಣ ದಾಖಲಾಗಲೇಬೇಕಾಗುತ್ತೆ. ಯಾಕಂದರೆ ಅದು ಸರ್ಕಾರಿ ಜಾಗದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು ಹೊರತು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅನುಮತಿ ಕೂಡ ಇಲ್ಲ. ಹೀಗಾಗಿ ಅಲ್ಲಿ ಆಗಿರುವಂತಹ ಒಂದು ವೃತ್ತಾಂತ ಏನಿದೆ ಆ ವೃತ್ತಾಂತದ ಬಗ್ಗೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನು ದಾಖಲು ಮಾಡಿ ಅದರ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಕಡೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಇದರ ಬಗ್ಗೆ ಕ್ಲಿಯರ್ ಆಗಿ ಅವರು ಒಂದು ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಈಗ ಒಂದು ಬಾರಿ AI ಅಂತಾರೆ, ಇನ್ನೊಂದು ಸಲ 8 ವರ್ಷದ ಹಿಂದೆ ಆಗಿದ್ದು ಅಂತಾರೆ. ಹಾಗಾದರೆ 8 ವರ್ಷದ ಹಿಂದೆ ಆಗಿರುವಂಥದ್ದು ಘಟನೆ ಆಗಿರುತ್ತೆ. ಅದು ಕೂಡ ಸರ್ಕಾರಿ ಕಚೇರಿಯಲ್ಲಿ ಆಗಿದೆ, ವಿತ್ ಯೂನಿಫಾರ್ಮ್ ಆಗಿರುವಂಥದ್ದು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಬೇಕು, ಅಲ್ಲಿ ತಕ್ಕ ಶಾಸ್ತಿ ಆಗಬೇಕು. ಶಿಸ್ತು ಕ್ರಮವನ್ನು ಈಗಾಗಲೇ ಅಮಾನತು ಮಾಡುವಂತಹ ಮುಖಾಂತರ ತೆಗೆದುಕೊಂಡ್ರೆ ಸಾಲದಿಲ್ಲ. ಅದಕ್ಕೆ ಬೇಕಾದಂತಹ ಅಂದರೆ ರೂಲ್ ನಂಬರ್ 7 ಆಗಿರಬಹುದು ಮತ್ತು ಇನ್ನಿತರ ಏನಿದೆ ಆ ಒಂದು ವಿಚಾರವಾಗಿ ಅಂದರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಯಾವ ರೀತಿ ಅವರಿಗೆ ಶಿಕ್ಷಿಸಬಹುದು ಆ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಜನರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಆರೋಪ ಕೇಳಿ ಬರ್ತಾ ಇದ್ದಂತೆ ಮತ್ತೊಂದು ಕಡೆ ಮಹಿಳಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಕೆ ಆಗಿದೆ. ವಕೀಲರೊಬ್ಬರು ತೆರಳಿ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮಹಿಳೆಯ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ DGP ರಾಮಚಂದ್ರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಅನ್ನೋರು ತೆರಳಿ ದೂರನ್ನ ಸಲ್ಲಿಸಿದ್ದಾರೆ. ರಾಸಲೀಲೆ ವಿಡಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರನ್ನು ದಾಖಲಿಸಿದ್ದಾರೆ. DGPಯಿಂದ ಸರ್ಕಾರಿ ಕಚೇರಿ ದುರುಪಯೋಗ ಮಾಡಿಕೊಂಡಿರುವಂಥ ಆರೋಪ ಸಮಗ್ರ ತನಿಖೆಗೆ ಆಗ್ರಹಿಸಿದಂಥ ವಕೀಲ ನರೇಶ್ ಅನ್ನೋರಿಂದ ದೂರು ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ರಾಜ್ಯ ರಾಜಕಾರಣದಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. DGP ರಾಮಚಂದ್ರ ಅವರು ಇದು ಒಂದು AI ವಿಡಿಯೋ ಅಂತೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಈ ವಿಚಾರವಾಗಿ ಒಂದು ಕಡೆ ಪೊಲೀಸರು ಸುಮೋಟೋ ದಾಖಲು ಮಾಡ್ಕೊಳ್ತಾರೆ ಅನ್ನುವ ಪ್ರಶ್ನೆ, ಮತ್ತೊಂದು ಕಡೆ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಕೊಡಲಾಗಿದೆ. ತನಿಖೆ ಹೇಗೆ ಸಾಗುತ್ತೆ, ಇದು ಯಾವ ಹಂತಕ್ಕೆ ಹೋಗಬಹುದು? ಈಗಾಗಲೇ ಇನ್ನು ಈ ಒಂದು ತನಿಖೆಯ ಅನ್ವಯವಾಗಿ ಸದ್ಯದ ಮಟ್ಟಿಗೆ ಮಹಿಳಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಸುಮೋಟೋ ಕೇಸ್ಗಳನ್ನು ಕೂಡ ಈಗ ದಾಖಲು ಮಾಡಲಾಗಿದೆ. ಈಗ ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಅವರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ವಕೀಲ ನರೇಶ್ ಅವರು ಕೂಡ ಇದ್ದಾರೆ. ಸರ್, ದೂರಿನಲ್ಲಿ ಏನಿದೆ ಸರ್? ನಾನು ರಜಾ ಮಹಿಳಾ ಆಯೋಗಕ್ಕೆ ಇವ್ರನ್ನ ಕಾಗ್ನಿಸಬಲ್ ಅಫೆನ್ಸ್ ತೊಗೊಂಡು ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ರೆಕಮೆಂಡೇಷನ್ ಮಾಡಬೇಕು ಅಂತಲೇ ಬರ್ತಿದ್ದೀನಿ. ಮತ್ತು ಆ ವಿಡಿಯೋದಲ್ಲಿ ಬಂದಿರೋರು ಯಾವ ಮಹಿಳೆಯರು ಗೊತ್ತಾಗಬೇಕು. ಕಂಪ್ಲೇಂಟ್ ಕೊಟ್ಟಿರೋರು ಆಗಿದ್ದಾರಾ, ಅಥವಾ ರಾಮಚಂದ್ರರಾವ್ ಅವರೇ ಹನಿ ಟ್ರಾಪ್ ಆಗಿದ್ದಾರಾ, ಅಥವಾ ಕಂಪ್ಲೇಂಟ್ ಕೊಟ್ಟಿರೋರಿಗೆ ಇವರ ಪವರ್ನ ಮಿಸ್ಯೂಸ್ ಮಾಡಿಕೊಂಡು ತುಂಬ ಮಹಿಳೆಯರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರಾ? ಏನಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿರೋದಂದರೆ ಇದು DGP ಆಫೀಸ್, ಇದು ಗೌರ್ಮೆಂಟ್ ಆಫೀಸ್. ನಾವು ಸಾಮಾನ್ಯ ಜನರು ತೆರಿಗೆ ಕೊಟ್ಟಿರೋ ಆಫೀಸಲ್ಲಿ ಆಗಿರೋದು. ಇದು ಪರ್ಸನಲ್ ವಿಷಯ ಅಲ್ಲ. ಇದು ಅವ್ರದ್ದು ಪರ್ಸನಲ್ ವಿಷಯ ಆಗಿರೋ ಓಯೋ ರೂಮಲ್ಲಿ ಅವ್ರದ್ದು ರೊಮ್ಯಾನ್ಸ್ ಮಾಡಬೇಕಾಗಿತ್ತು. ಇಂಡಿಯನ್ ಫ್ಲಾಗ್ನ ಹಿಂದೆ ಇಟ್ಕೊಂಡಲ್ಲ ರೊಮ್ಯಾನ್ಸ್ ಮಾಡೋದು ಅವರು. ಅದು ಹೈಯರ್ ಆಫೀಸರ್ DGP ಅಂತವ್ರು ಹಿಂಗೆ ಮಾಡಿದ್ರೆ ಇವ್ರು ಸಬಾರ್ಡಿನೇಟು SIಗಳು ಇವಾಗ ತಾನೇ ರಿಕ್ರೂಟ್ ಆಗಿರ್ತಾರೆ. ಅವರೆಲ್ಲ ಏನು ಕಲಿತಾರೆ ಇವ್ರನ್ನ ನೋಡ್ಬಿಟ್ಟು ಇವರಲ್ಲ. ಅದು ಅಲ್ಲದೆ ಈ ಮಹಾಶಯ DGP ಪೊಲೀಸಿಂಗೆ ಟ್ರೈನಿಂಗ್ ಏನೋ ಆಗಿದ್ರು. ಇಂಥವ್ರೆಲ್ಲ ಟ್ರೈನಿಂಗ್ ಕೊಟ್ಟರೆ ನಮ್ಮ ಸೊಸೈಟಿಗೆ ಎಂಥ ಪೊಲೀಸ್ಗಳು ಬರ್ತಾರೆ? ಸರ್, ಅದೇ ಈಗ 8 ವರ್ಷ ಹಳೇದು, 4 ವರ್ಷ ಹಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ದೂರಿನಲ್ಲಿ ಏನಾದರೂ ಉಲ್ಲೇಖವನ್ನು ಮಾಡಿದ್ದೀರಾ, ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ? ಅದನ್ನು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಅಂತ ಕೊಡ್ತಾರೆ. ಇದೇ ಗೃಹ ಮಂತ್ರಿ ಮನೆ ಹತ್ರ ಇವರು 8 ವರ್ಷದ ಹಿಂದೆ ಆಗಿರೋದು ಅಂತಾರೆ. 8 ವರ್ಷದ ಹಿಂದೆ ಆಗಿದ್ರೆ ಬೆಳಗಾಮಲ್ಲಿ ಅವರು IG ಆಗಿದ್ರು.
IG ಆಗಿರೋ ಟೈಮಲ್ಲಿ ಮಿಸ್ಯೂಸ್ ಆಫ್ ದ ಪವರ್ ಆಗಿರೋದಲ್ಲ ಇವ್ರದ್ದು, ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಸಂತ್ರಸ್ತ ಮಹಿಳೆ ಯಾರು ಅಂತ ಗೊತ್ತಾಗಬೇಕು, ಅವ್ರಿಗೆ ಪ್ರೊಟೆಕ್ಷನ್ ಸಿಗಬೇಕು, ಡಿಸ್ಮಿಸಲ್ ಆಗಲೇಬೇಕು ರಾಮಚಂದ್ರ ರಾವ್ ಅವರು. ಈಗ ಒಬ್ಬ ಮಹಿಳೆ ಹೋಗ್ತಾರೆ ಅಂದರೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಅಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವರ್ತನೆಗಳು ನಡೀತಾ ಇರೋದು. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಅಂದರೆ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಮುಜುಗರ ತರುವಂತಹ ವಿಚಾರ ಆಗಿದೆ. ನನಗೆ ಮನಸ್ಸಿಗೆ ಬೇಜಾರಾಗಿದೆ ಅದೇ ಸರ್. ಒಂದು ಯಾವುದೇ ಮಹಿಳೆಗೆ ಅವಳಿಗೆ ಏನಾಗಿರುತ್ತೆ ಗೊತ್ತಿರೋದಿಲ್ಲ, ಸ್ಟೇಷನ್ಗೆ ಹೋಗಿರ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ತೊಗೊಂಡಿರಲ್ವ ಅಥವಾ ಅವ್ರಿಗೆ ನ್ಯಾಯ ಸಿಕ್ಕಿರಲ್ಲ, ಈ ಥರ ಹಿರಿಯ ಅಧಿಕಾರಿನ ಭೇಟಿ ಮಾಡೋಕ್ಕೆ ಬಂದಿರ್ತಾರೆ ಇವರು. ಅಂಥ ಟೈಮಲ್ಲಿ ನಾನು ತಿಳಿದು ಪಟ್ಟಂಗೆ ಆ ಮಹಿಳೆ ಯಾರೋ ಡಿವೋರ್ಸ್ ಕೇಸ್ಗೆಗೋಸ್ಕರ ಬಂದಿರೋದು ಬೆಳಗಾಮಲ್ಲಿ. ಆ ಹುಡುಗಿನ ಈ ಅಪ್ಪ ಕೌನ್ಸಿಲಿಂಗ್ ಮಾಡಿ ಸಂಸಾರನ ಸರಿ ಮಾಡೋದು ಬಿಟ್ಟು ಈ ಅಪ್ಪನೇ ಪಟಾಯಿಸ್ಕೊಂಡು ಆಲ್ಕೋವ ಮುದ್ದು ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ಏನು ಇದು ಮುಜುಗರ ಅಲ್ಲ ಸರ್. ಇದು ರಾಜ್ಯ ಸರ್ಕಾರ ಇದೇ ರಣ್ಯರಾವ್ ಗೋಲ್ಡ್ ಪ್ರಕರಣದಲ್ಲಿ ಅವ್ರ ಮಗಳು ಸ್ಮಗ್ಲಿಂಗ್ ಮಾಡ್ತಾಳೆ, ಅವಾಗೇ ಡಿಸ್ಮಿಸ್ ಮಾಡಬೇಕಾಗಿತ್ತು. ಕಡ್ಡಾಯ ರಜೆಯಲ್ಲಿ ಕಳಿಸೋದಲ್ಲ, ನಮ್ಮಂಥ ಪ್ರಜೆಗಳ ದುಡ್ಡಲ್ಲಿ ಅವರಿಗೆ ಸಂಬಳ ಕೊಡೋದಲ್ಲ, ಅವಾಗೇ ಡಿಸ್ಮಿಸ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಇವಾಗರು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು, ಮುಖ್ಯ ಕಾರ್ಯದರ್ಶಿ ಯಾರಾದರೂ ಶಾಲಿನಿ ರಜನೀಶ್ ಅವರು ಎಚ್ಚೆತ್ಕೊಂಡು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ, ಹೋಮ್ ಮಿನಿಸ್ಟರ್ಗೆಲ್ಲ ಲೆಟರ್ ಬರೆದು ಡಿಸ್ಮಿಸ್ ಮಾಡಲೇಬೇಕು ಇವ್ರನ್ನ. ಸರ್, ಯುವತಿ ಆ ಮಹಿಳೆ ಏನಿದ್ದಾರೆ ಅವರನ್ನು ಸಂಪರ್ಕ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತೀರಾ, ಎಲ್ಲ ಮಾಡಿದ್ದೀರಾ, ಹೇಗೆ ಸರ್? ಮಾಡಿದ್ದಾರೆ, ಅವರು ಸಂಪರ್ಕಕ್ಕೆ ಸಿಗ್ತಲ್ಲ ಸರ್. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಈ ವಿಡಿಯೋ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಮಾಹಿತಿಗಳ ಪ್ರಕಾರ, ನನಗೆ ಮಾಹಿತಿಗಳ ಪ್ರಕಾರ ನಾನು ಯಾರು ಮಾತಾಡಿದಾರೋ ಆ ಅಮ್ಮ ಲೆಕ್ಚರರ್